ಎಲ್ಲ ಟಿ ಅಭ್ಯರ್ಥಿಗಳಿಗೂ ಮತ್ತೊಂದು ಮ್ಯಾರಥಾನ್ ಕ್ಲಾಸ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು 50 ಪ್ರಶ್ನೆಗಳ ಸವಿಸ್ತಾರವಾದಂತಹ ವಿಶ್ಲೇಷಣೆಯನ್ನು ನೋಡಿದ್ವಿ. ಪ್ರತಿಯೊಂದು ಕ್ವಶನ್ ಒಂದೊಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇರುತ್ತೆ. ಸೊ ಹೀಗಾಗಿ ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋದ್ರೆ ಕಾನ್ಸೆಪ್ಟ್ ರಿವಿಷನ್ ಆದಂಗಾಗುತ್ತೆ, ಮತ್ತೆ ನೀವು ಕೂಡ ಪರ್ಫೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಕಂಪ್ಲೀಟ್ ಆದಂತಹ ಹಲವಾರು ಮಾಹಿತಿಗಳನ್ನ ನೋಡಿದ್ವಿ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ. ಈಗಾಗಲೇ ಪ್ರಿಪ್ರೇಷನ್ಗಳನ್ನು ಎಲ್ಲರೂ ಕೂಡ ಮುಗಿಸಿದ್ದೀರಿ, ಕ್ವಶನ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಿ. ಸಾಕಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ಅಂದರೆ ನಿಮಗೆ ಈ ಒಂದು ಟಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ ಅಂತ ಕಂಪ್ಲೀಟ್ ಆದಂತಹ ಮಾಹಿತಿ ತಿಳಿಯುತ್ತೆ. ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 50ನೇ ಕ್ವಶನನ್ನು ಅಂದರೆ ಕಳೆದ ವಿಡಿಯೋದಲ್ಲಿ ಬಿಡಿಸಿದ್ವಿ. ಈಗ 51ನೇ ಪ್ರಶ್ನೆಗೆ ಸಾಗೋಣ. 51ನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಚಿತ್ರದಲ್ಲಿ ಬಹಿರ್ಕೋನ BAE, ACD ಮತ್ತು CBFಗಳ ಅಳತೆಗಳು ಕ್ರಮವಾಗಿ 2x, 3x ಮತ್ತು 4x ಆದರೆ ಕೋನ ABC ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಅಂದರೆ ಕೋನ B ನ ಅಳತೆ ಎಷ್ಟು ನೋಡ್ರಿ, ABC ಅಂತೆ, ಅಂದರೆ ಇದರ ಅಳತೆ ಎಷ್ಟು ಅಂತ ಕೇಳ್ದಂಗೆ. ಕ್ಲಿಯರ್ ಅಲ್ವಾ? ಸೊ ನೋಡ್ರಿ, ಬಹಿರ್ಕೋನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಹಿರ್ಕೋನ ಅಂದರೆ ಎಕ್ಸ್ಟೀರಿಯರ್ ಆಂಗಲ್, ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಹೊರಕೋನದ ಮೊತ್ತ. ಓಕೆನಾ? ಹೊರಕೋನದ ಮೊತ್ತ ನೋಡ್ರಿ, ಹೊರಕೋನದ ಮೊತ್ತ ಅಂದ್ರೆ ನೋಡ್ರಿ, ಇಲ್ಲಿ 3x ಇದೆ, ಇಲ್ಲಿ 2x ಇದೆ, ಇಲ್ಲಿ 4x ಇದೆ. ಹಾಗಿದ್ರೆ 3x ಪ್ಲಸ್ 2x ಪ್ಲಸ್ 4x ಇವುಗಳನ್ನ ಸೇರಿಸಿದ್ರೆ ನಮಗೆ ಗೊತ್ತಿರಬೇಕು ಪ್ರತಿಯೊಂದು ಬಹುಭುಜಾಕೃತಿಗಳ ಹೊರಕೋನಗಳ ಮೊತ್ತ 360ಕ್ಕೆ ಸಮ. ಪ್ರತಿಯೊಂದು ಬಹುಭುಜಾಕೃತಿ ತಗೊಂಡ್ರು ಕೂಡ ಅದರಲ್ಲಿ ಹೊರಕೋನದ ಮೊತ್ತ 360 ಆಗಿರುತ್ತೆ. ಈಗ 3ಕ್ಕೆ 2 ಸೇರಿಸಿದ್ರೆ 5, 5ಕ್ಕೆ 4 ಸೇರಿಸಿದ್ರೆ 9. x ಇಸ್ ಈಕ್ವಲ್ ಟು 360 ಡಿಗ್ರಿ. x ಇಸ್ ಈಕ್ವಲ್ ಟು 360 ಅಪಾನ್ 9. x ಇಸ್ ಈಕ್ವಲ್ ಟು 9 ಅಂದರೆ 9 ಅಂದರೆ 40. ನೋಡ್ರಿ, x ಬೆಲೆ 40 ಬಂತು. ಕ್ಲಿಯರಾ? ಹಾಗಿದ್ರೆ ನಮಗೆ ಎಕ್ಸ್ ಬೆಲೆ ಕೇಳಿದಾರಲ್ವಾ 40 ಅಂತ ಆನ್ಸರ್. ಇದನ್ನ ನೋಡಬಾರ್ದು, ಯಾಕಂದ್ರೆ ಇದು ಆನ್ಸರ್ ಅಲ್ವೇ ಅಲ್ಲ. ಏನ್ ಕೇಳಿದಾರೆ ಅವರು? ಈ 3x ನ ಒಳಗಿರುವಂತಹ ಕೋನ ಇದು ಬಿ, ಕೋನ ಬಿ ಕೇಳಿದ್ದಾರೆ. ಹಾಗಿದ್ರೆ ನೋಡ್ರಿ, 3 ಇಂಟು ಎಕ್ಸ್ ಅಂದ್ರೆ ಕಂಡು ಹಿಡ್ಕೊಂಡಿದೀವಿ. ಎಷ್ಟಾಯ್ತು? 40, 120 ಆಯ್ತು. 120 ಈಗ ಒಂದು ಸರಳ ರೇಖೆ ಅಂದ್ರೆ ಇಲ್ಲಿ 3x ಇದೆ, ಇದ್ರ ಬೆಲೆ ಎಷ್ಟು ಹೇಳ್ರಿ? 120. ಹಾಗಿದ್ರೆ ಸರಳ ರೇಖೆ ಅಂದಮೇಲೆ 180ಕ್ಕೆ ಸಮನಾಗಿರುತ್ತೆ. ಹಾಗಿದ್ರೆ 180ರಲ್ಲಿ 120ನ್ನ ತೆಗೆದುಬಿಟ್ರೆ ಉಳಿಯೋದು 60 ಡಿಗ್ರಿ. ಅದು ನಮ್ಮ ಆನ್ಸರ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ, m⁵ n³ ಮೈನಸ್ m³ n⁵ ಅಪಾನ್ m² n² ಸಂಕ್ಷೇಪಿಸಿದ ರೂಪ ಏನು ಅಂತ ಕೇಳಿದರೆ ಸಿಂಪ್ಲಿಫೈ ಫಾರ್ಮ್ ಅನ್ನ ನೀವು ಕಂಡುಹಿಡ್ಕೋಬೇಕು. ಓಕೆ, ಸೊ ಪ್ರಶ್ನೆಯನ್ನ ನಾನು ಬರಿತೀನಿ ನೋಡ್ರಿ ನೀಟಾಗಿ. m⁵ n³ ಮೈನಸ್ m⁵ n⁵. ಈಗ ಹೋಲ್ ಡಿವೈಡೆಡ್ ಬೈ ಇರೋದನ್ನ ಇದನ್ನ ನಾನು ಪ್ರತಿಯೊಂದಕ್ಕೂ ಕೂಡ ಭಾಗಿಸ್ತೀನಿ. ಹೌದಲ್ವಾ? ಭಾಗಿಸ್ಬೋದಲ್ವಾ? m² n² ಅಂತ ಭಾಗಿಸ್ಬೋದು. ಅರ್ಥ ಆಗ್ತಾ ಇದೆನಾ? ಕ್ಲಿಯರ್? ಏನಂದ್ರೆ ಈಗ 2 - 3/2 ಅಂತ ಇದ್ರೆ ಇದನ್ನ ನಾವು 2/2 - 3/2 ಅಂತ ಬರ್ಕೋಬಹುದು. ಓಕೆನಾ? ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ m² ಮತ್ತೆ ಇದರಲ್ಲಿ ಹೋಯ್ತು. ಹಾಗಿದ್ರೆ ಉಳಿದಿರೋದು m³ ಅಷ್ಟೇ. ಇದರಲ್ಲಿ ಸ್ಕ್ವೇರು ಒಂದು ಹೋಯ್ತಂದ್ರೆ ಅಂದ್ರೆ 2 ಹೋದ್ರೆ 1 ಉಳ್ಕೊಳುತ್ತೆ. m³ n ಮೈನಸ್ ಇದರಲ್ಲಿ 2, ಇದರಲ್ಲಿ 1 ಅಂದ್ರೆ m ಉಳಿತು. ಇದರಲ್ಲಿ 2, ಇದರಲ್ಲಿ 2 ಅಂದ್ರೆ n ಅದು 3 ಉಳಿತು. ಆಪ್ಷನ್ ಅಲ್ಲಿ ಇದೆನಾ ನೋಡ್ರಿ, m³ n n³ ಅಂತ ಆಪ್ಷನ್ ಅಲ್ಲಿ ಇದೆನಾ? ಇಲ್ಲ. ಸೊ ಹಾಗಾದ್ರೆ ಸೊ ಈಗ ಮತ್ತೆ ಇದರಲ್ಲಿ ಕಾಮನ್ ಅನ್ನ ತೆಗೀರಿ. ಕಾಮನ್ ಏನ್ ಬರುತ್ತೆ ನೋಡ್ರಿ, mn ಬರುತ್ತಾ? ಎರಡು ಕಡೆ mn ಕಾಮನ್ ಇದೆ. ಹಾಗಿದ್ರೆ ಇಲ್ಲಿ ಉಳ್ಕೊಂಡಿರೋದು ಫಸ್ಟ್ ಟರ್ಮ್ ಅಲ್ಲಿ, ಈ ಫಸ್ಟ್ ಟರ್ಮ್ ಅಲ್ಲಿ mn ತೆಗೆದು ಬಿಟ್ಟಿದೀವಿ. ಉಳ್ಕೊಂಡಿರೋದು ಇನ್ನು 2 m², ಈ ಕಡೆ n². ಹಾಗಿದ್ರೆ ಇದು ಆಪ್ಷನ್ ಅಲ್ಲಿ ಇದೆ. 4th ಒನ್ ಈಸ್ ರೈಟ್. ಕ್ಲಿಯರ್? ಸರಿ,
ಸೊ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತುಂಬಾ ಒಂದು ಕಾನ್ಸೆಪ್ಟನ್ನು ಒಳಗೊಂಡಿರುತ್ತೆ. ನೀವು 1 by 1 ಅದನ್ನು ಪೂರ್ಣಿಸ್ಕೊತಾ ಹೋಗಬೇಕು. ಆವಾಗ ಕ್ವಶನ್ಸನ್ನು ಬಿಡಿಸೋದಕ್ಕೆ ತುಂಬಾ ಒಂದು ನಿಮಗೆ ನಾಲೆಜ್ ಬರುತ್ತೆ, ಈಸಿಯಾಗಿ ಬಿಡಿಸ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎ ಬಿಗೆ ಸಮಾಂತರ ಡಿ ಇ ಬಿಗೆ ಸಮಾಂತರ ಡಿ ಇ ಕೋನ ಎ ಬಿ ಸಿಯ ಅಳತೆ 110 ಆಗಿರುತ್ತೆ. ಮತ್ತು ಕೋನ ಸಿ ಡಿ ಯ ಅಳತೆ 130 ಆದರೆ ಕೋನ ಬಿ ಸಿ ಡಿ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಇದು ಎಷ್ಟು. ಓಕೆನಾ. ಸೊ ಇಲ್ಲಿ ಕೆಲವೊಂದಿಷ್ಟು ರಚನೆಗಳನ್ನು ಮಾಡ್ಕೊಳ್ಳೋಣ. ಏನು ಮಾಡ್ತೀನಿ ಅಂದರೆ ಇದನ್ನು ವೃದ್ಧಿಸ್ತೀನಿ, ಈ ರೇಖೆಯನ್ನು ಮತ್ತೆ ನಾನು ಈ ರೇಖೆಯನ್ನು ವೃದ್ಧಿಸ್ತೀನಿ. ನೋಡ್ರಿ, ಹಂಗಿದ್ರೆ ಇದು ಸಮಾಂತರ ಈ ರೇಖೆಗೆ ಸಮಾಂತರ ಅನ್ನಂಗೆ. ಓಕೆನಾ. ಕೊಟ್ಟಿದ್ದಾರೆ ಅವರು ಸಮಾಂತರ ಅಂತ. ಓಕೆ. ಸೊ ಇವಾಗ ಏನು ಮಾಡೋಣ ಅಂದರೆ ನೋಡ್ರಿ, ಇಲ್ಲಿರುವಂಥ ಕೋನ ಎಷ್ಟು ಬರುತ್ತೆ ಹೇಳ್ರಿ. ಇದು 110 ಅಂದರೆ ಟೋಟಲ್ ಆಗಿ 180 ಇರಬೇಕು. ಅದರಲ್ಲಿ 70 ಉಳಿತು. ಇದು 70 ಆದರೆ ಇದು ಕೂಡ 70. ಯಾಕೆ? ಅನುರೂಪ ಕೋನಗಳು, ಹೌದಲ್ವಾ? ಅನುರೂಪ ಕೋನಗಳು. ಹಾಗಿದ್ರೆ ಇಲ್ಲೂ ನೋಡ್ರಿ ಸೇಮ್ ಅದೇ ಟ್ರೆಂಡ್ ಇದೆ. 130 ಈ ಕಡೆ ಇದ್ದರೆ ಇನ್ನೆಷ್ಟು ಉಳಿದಿರುತ್ತೆ? 50. ಹಾಗಾದರೆ 70 50 120 120 ಇದೆಷ್ಟು ಬರುತ್ತೆ ಹೇಳ್ರಿ? 60. ಈಸಿ, ಸಿಂಪಲ್. ನೆಕ್ಸ್ಟ್, 3 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ 219 ಆದರೆ ಮಧ್ಯದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, 3 ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ಹೇಳಿದ್ದಾನೆ. ಸುಮ್ಮನೆ ಒಂದು ನಾಲೆಜ್ ಪರ್ಪಸ್ ತೊಗೊಳ್ತೀನಿ ನಾನು. ಈಗ ಬೆಸ ಸಂಖ್ಯೆಗಳು ಯಾವ್ಯಾವ್ದು ಹೇಳ್ರಿ? 1 3 5. ಕ್ಲಿಯರಾ? ಹಾಗಿದ್ರೆ ಈ 1ಕ್ಕೆ ಎಷ್ಟು ಸೇರಿಸಿದ್ರೆ ಮುಂದಿನ ಬೆಸ ಸಂಖ್ಯೆ ಬರುತ್ತೆ ಹೇಳ್ರಿ? +2 ಸೇರಿಸಿದ್ರೆ ಬರುತ್ತೆ. ಮತ್ತೆ ನೀವು ಇದಕ್ಕೆ ಎಷ್ಟು ಸೇರಿಸ್ಬೇಕು ಹೇಳ್ರಿ? +2 ಸೇರಿಸ್ಬೇಕು. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಸೊ ಹಾಗಿದ್ರೆ ನಾನು ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇದನ್ನು ನೀವು x + 2 ಅಂತ ತೊಗೋಬೇಕು. ಇದನ್ನು ನೀವು 5 ಹೆಂಗೆ ತೊಗೋಬೇಕು? x + 4 ಅಂತ ತೊಗೋಬೇಕು. ಅಂಡರ್ಸ್ಟ್ಯಾಂಡ್? ಕ್ಲಿಯರಾ? ಅರ್ಥ ಆಯ್ತಾ ಯಾವ ರೀತಿ ಬಿಡಿಸ್ತಾ ಇದ್ದೀವಿ ಅಂತ? ಹಾಗಿದ್ರೆ 3 ಬೆಸ ಸಂಖ್ಯೆಗಳು ಯಾವ್ಯಾವ್ದು ಹೇಳ್ರಿ? ಒಂದು x ಆದರೆ ಇನ್ನೊಂದು x + 2, ಇನ್ನೊಂದು x + 4. ಏನಾದರೂ ಅವರು ಬೆಸ ಸಂಖ್ಯೆಗಳು ಅನ್ನದೇ ಇದ್ದರೆ, ಇಲ್ಲಿ ಕೇವಲ ಸ್ವಾಭಾವಿಕ ಸಂಖ್ಯೆ ಅಂದಿದ್ರೆ x + 1 x + 2 ಅಂತ ಬಳಸ್ತಿದ್ವಿ. ಕ್ಲಿಯರಾ? ಸೊ ಹಾಗಿದ್ರೆ ಇವುಗಳ ಮೊತ್ತ ಅಂತ ಹೇಳಿದಾನೆ. ಯಾವುಗಳ ಮೊತ್ತ? ಸೊ ಇವುಗಳ ಮೊತ್ತ ಅಂತೆ. ಇವುಗಳ ಮೊತ್ತ ಎಷ್ಟಕ್ಕೆ ಸಮ? 219ಕ್ಕೆ ಸಮ. ಹಾಗಿದ್ರೆ ನೋಡ್ರಿ, ಎಷ್ಟು ಎಕ್ಸ್ಗಳಿದ್ದಾವೆ? 1 2 3 3x + 2 + 4 6 = 219. 3x = 219 - 6. 3x = 213. x = 213/3. 3 1 3 7 3 1 ಹಾಗಿದ್ರೆ x = 71. x 71 ಆದರೆ ಇದು ಮೊದಲನೇ ಪದ ಆಯಿತು. ಇದಕ್ಕೆ 2 ಸೇರಿಸಿದ್ರೆ 3. ಹಾಗಿದ್ರೆ ಮಧ್ಯದ ಪದ 73. ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ತುಂಬ ಈಸಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. 55ನೇ ಕ್ವಶನ್. a + b 15, b + c ಕೂಡ 15 ಮತ್ತು c + a 8 ಆದರೆ a + b + c ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ನೋಡ್ರಿ, ಈಗ 3 ಕೂಡಿಸ್ರಿ. ಅಂದರೆ a + b + b + c + c + a = a + b ಎಷ್ಟು? 15 + b + c ಎಷ್ಟು? 15 + c + a ಎಷ್ಟು? 8. ಕ್ಲಿಯರಾ? ನೋಡ್ರಿ, ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ. ಹಾಗಿದ್ರೆ 2 a ಆಯಿತು ಪ್ಲಸ್ ಇಲ್ಲೊಂದು ಬಿ, ಇಲ್ಲೊಂದು ಬಿ, 2 b ಆಯಿತು ಪ್ಲಸ್ 2 c ಕೂಡಿಸ್ರಿ. 15 15 30 38. ಕ್ಲಿಯರ್? ಈಗ ಇವೆರಡರಲ್ಲೂ ಕೂಡ ಕಾಮನ್ ಏನು? 2. a + b + c = 38/2. ಹಾಗಿದ್ರೆ a + b + c ಇಲ್ಲಿ 2 ಬರ್ತಿದ್ದೀನಿ ನೋಡ್ರಿ. ಓಕೆ, 38 ಅಷ್ಟೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು 2 ಬರುತ್ತೆ. 38 ಈ /2 ಇಂಟು 2 ಈ ಕಡೆ ಬಂದರೆ /2 ಆಗುತ್ತೆ. ಸೊ ಹೀಗಾಗಿ
2 ಒಂದ್ಲೆ 2 19 38. ಹಾಗಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 19. ನೋಡ್ರಿ, ಹಾಗಿದ್ರೆ ಅದನ್ನೇ ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್, ವ್ಯಾಪಾರಿಯು ಒಂದು ಮೊಬೈಲನ್ನು ರೂಪಾಯಿ ಅಂದರೆ ಬೀಜೋಕ್ತಿ ಕೊಟ್ಟಿದ್ದಾರೆ 30x² ಪ್ಲಸ್ 20y ಪ್ಲಸ್ 17 ಇವುಗಳಿಗೆ ಮಾರಾಟ ಮಾಡಿ 15x² ಪ್ಲಸ್ 17y ಮೈನಸ್ 3 ಲಾಭ ಗಳಿಸಿದರೆ ಅದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇದರ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ದಂಗೆ. ಓಕೆನಾ, ಕರೆಕ್ಟ್ ಅಲ್ವಾ? ಸೊ ನಮಗೆ ಗೊತ್ತು ಕೊಂಡ ಬೆಲೆ ಅಂದರೆ ಸೂತ್ರ ಏನು? ಕೊಂಡ ಬೆಲೆ ಅಂದರೆ ಮಾರಿದ ಬೆಲೆ ಮೈನಸ್ ಲಾಭ. ಹಾಗಿದ್ರೆ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ದಂಗೆ. ಮಾರಿದ ಬೆಲೆ ಏನು? 30x² ಪ್ಲಸ್ 20y ಪ್ಲಸ್ 17 ಮೈನಸ್ ಓಕೆ, ಲಾಭ ಎಷ್ಟಾಗಿದೆ ನೋಡ್ರಿ, ಲಾಭ ಎಷ್ಟಾಗಿದೆ? ಮೈನಸ್ 15x² ಪ್ಲಸ್ 17y ಮೈನಸ್ 3. ಓಕೆನಾ. ಸೊ ಇವಾಗ ಒಂದು ಸ್ವಲ್ಪ ಅಂದರೆ ಬಿಡಿಸೋವಾಗ ಎಲ್ಲ ಕಣ್ಣಾಗಿರಲಿ, ಯಾಕಂದರೆ ಇದು ಮೈನಸ್ ಇದೆ, ಇದಿಷ್ಟು ಹೋಲ್ ಟರ್ಮ್ಗೂ ಮೈನಸ್ ಆಗುತ್ತೆ. ಫಸ್ಟ್ ಟರ್ಮನ್ನು ಬರ್ಕೊಳ್ತೀನಿ, 30x² ಪ್ಲಸ್ 20y ಪ್ಲಸ್ 17 ಮೈನಸ್ 15x² ಮೈನಸ್ 17y ಪ್ಲಸ್ 3, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ ನೋಡ್ರಿ, 30x² ಅಲ್ಲಿ 15x² ಕಳೆದ್ರೆ ಉಳಿದಿರೋದು 15x². 20y ನಲ್ಲಿ 17y ಕಳೆದ್ರೆ ಉಳಿಯೋದು ಪ್ಲಸ್ 3y. 17 ಪ್ಲಸ್ 3 20. ಆಪ್ಷನಲ್ಲಿದೆನಾ? 15x² ಪ್ಲಸ್ 3y ಪ್ಲಸ್ 20 ಇಲ್ಲಿದೆ. ದಿಸ್ ಇಸ್ ದಿ ರೈಟ್ ಆನ್ಸರ್. ನೋಡ್ರಿ, ಆಯ್ತಲ್ವಾ? ಸರಿ, ನೆಕ್ಸ್ಟ್ ಕ್ವಶನ್. ಒಂದು ಪೆಟ್ಟಿಗೆಯ ಉದ್ದ, ಅಗಲ, ಎತ್ತರಗಳು ಕ್ರಮವಾಗಿ 10, 20 ಮತ್ತು 5 ಸೆಂಟಿಮೀಟರ್ ಆಗಿವೆ. ಪೆಟ್ಟಿಗೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ ಎಂದಿದ್ದಾರೆ. ಓಕೆನಾ. ಸೊ ನೋಡ್ರಿ, ಒಂದು ಪೆಟ್ಟಿಗೆ ಇದೆ ಅಂತೆ, ಆ ಉದ್ದ, ಅಗಲ, ಎತ್ತರ ಎಲ್ಲವೂ ಕೂಡ ಸಮನಾಗಿದ್ದರೆ ಅದು ಕ್ಯೂಬ್ ಆಗ್ತಿತ್ತು, ಅಂದರೆ ಘನ ಆಗ್ತಿತ್ತು. ಚೌಕ ಘನ ಅಂತ ಏನು ಕರಿತೀವಿ, ಆ ಘನ ಆಗ್ತಿತ್ತು. ಈಗ ಇವು ಮೂರೂ ಕೂಡ ಸಮ ಇಲ್ಲದೆ ಇದ್ರೆ ಇದು ಫಿಕ್ಸ್ 100% ಕ್ಯೂಬಾಯ್ಡ್ ಆಗಿದೆ, ಅಂದರೆ ಆಯತ ಘನ ಆಗಿದೆ. ಹಾಗಿದ್ರೆ ನೋಡ್ರಿ, ಉದ್ದ ಎಷ್ಟು? 10, ಅಗಲ ಎಷ್ಟು? 20 ಸೆಂಟಿಮೀಟರ್ ಇದ್ದಾವೆ. ನೆಕ್ಸ್ಟು ಅದಾದಮೇಲೆ ಎತ್ತರ 5 ಸೆಂಟಿಮೀಟರ್. ಓಕೆನಾ. ಏನು ಕಂಡುಹಿಡಿದಿದ್ದಾರೆ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? 2 ಇಂಟು H L ಪ್ಲಸ್ ಬಿ. ಸಿಂಪಲ್. ಇದ್ರೆ 2 ಇಂಟು H ಅಂದರೆ ಎಷ್ಟು? ಹೈಟ್ ಕೊಟ್ಟಿದ್ದಾರೆ 5, L ಅಂದರೆ ಅವರೇ ಕೊಟ್ಟಿದ್ದಾರೆ 10 ಪ್ಲಸ್ ಬಿ ಅಂದರೆ 20. ನೋಡ್ರಿ, 2 5 10, 10 ಪ್ಲಸ್ 20 30, 10 30 300 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ಸೊ ನೋಡ್ರಿ, ಬಟ್ ಅವ್ರು ಇಲ್ಲಿ ಮೀಟರ್ಗಳಲ್ಲಿ ಅಂತ ಹೇಳಿದ್ದಾರೆ. ಓಕೆ, ಮೀಟರ್ಗಳಲ್ಲಿ ಅಂತ ಹೇಳಿದ್ದಾರೆ, ಸರಿನಾ. ಬಟ್ ಇದೇನು ಇವಾಗ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು, ಅಂದರೆ ಸೆಂಟಿಮೀಟರಲ್ಲಿ ಇದೆ. ಓಕೆನಾ. ಬಟ್ ಮೀಟರಲ್ಲಿ ಹೇಳ್ಬೇಕಂತಂದರೆ ನೋಡ್ರಿ, ಕನ್ವರ್ಷನ್ ಗೊತ್ತಿರಬೇಕು. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹಾಗಿದ್ರೆ 300 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್ ಆಗುತ್ತೆ? 3 ಮೀಟರ್ ಆಗುತ್ತೆ. ಮೀಟರ್ಗಳಲ್ಲಿ ಹೇಳಂತಂದಿದ್ದಾರೆ ಅಂದರೆ, ಸೊ ಇದರ ಆನ್ಸರ್ 300 ಅಲ್ಲ. ದಿಸ್ ಇಸ್ ದಿ ರಾಂಗ್. 300 ರೈಟ್ ಆನ್ಸರ್. ಏನಾದರೂ ಸೆಂಟಿಮೀಟರ್ಗಳಲ್ಲೇ ಹೇಳ ಅಂತಂದಿದ್ರೆ ನಮಗೆ 300 ಬರ್ತಿತ್ತು. ಅಂಡರ್ಸ್ಟ್ಯಾಂಡ್? ಸರಿ, ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ವಾಯಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಗೊತ್ತಿರಬೇಕು ನಿಮಗೆ. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಮತ್ತು ಇಂಟೀರಿಯರ್ ಆ್ಯಂಗಲ್ಸ್ ಬಗ್ಗೆ ಗೊತ್ತಿದ್ರೆ 100% ಮಾಡ್ತೀರಿ. ಓಕೆನಾ. ಸೊ ಫಸ್ಟ್ ಬರಿತಾ ಹೋಗ್ರಿ ಒಳಗಿರುವಂಥ ಒಂದು ಕೋನಗಳನ್ನು. ಇಲ್ಲಿ ನೋಡ್ರಿ, ಇದೊಂದು ಸರಳ ರೇಖೆ ಅಂದರೆ ಇಲ್ಲಿ ಆಲ್ರೆಡಿ 50 ಇದೆ. ಇಲ್ಲಿ ಎಷ್ಟು ಬರುತ್ತೆ ಹೇಳ್ರಿ? 180ರಲ್ಲಿ 55 ಕಳೆದ್ರೆ 125 ಬರುತ್ತೆ. ಓಕೆ, 100%. ಇಲ್ಲಿ ಮತ್ತೆ ಒಂದು ಸರಳ ರೇಖೆ ಇದೆ, ಇದು 60 ಅಂದರೆ ಇದು 120 ಬರುತ್ತೆ. ಹಾಗಿದ್ರೆ ಇದು ಎಷ್ಟು ನಮಗೆ ಕಂಡು ಹಿಡ್ಕೋಬೋದು ನಾವು ಈಸಿ. ಹೆಂಗೆ ನೋಡ್ರಿ, ಟೋಟಲ್ ಇಲ್ಲಿ 4 ಇದಾವ, 4 ಕೋನಗಳು, 1 2 3 4. ಹಾಗಿದ್ರೆ 4 ಕೋನಗಳನ್ನು ಹೊಂದಿರುವಂಥ ಒಂದು ಬಹುಭುಜಾಕೃತಿಯ
ಒಳಕೋನಗಳ ಮೊತ್ತ 360ಕ್ಕೆ ಸಮ ಆಗಿರುತ್ತೆ. ಇನ್ನು ಹೊರಕೋನ ಅಂತೂ ಎಲ್ಲದ್ರದ್ದು ಸಮ. ಸೊ ಹಾಗಾಗಿ 125 ಪ್ಲಸ್ 120 ಪ್ಲಸ್ 75, 5 5 10 ಆಯಿತು. 7 1 8, 8 2 10, 12 ಆಯಿತು. 3 ನೋಡ್ರಿ 320 ಬಂತು ಟೋಟಲ್. ಹಾಗಿದ್ರೆ ಇದೆಷ್ಟು ಇರ್ಬೋದು ಹೇಳ್ರಿ? 360ರಲ್ಲಿ 320ನ್ನ ಕಳೆದು ಬಿಟ್ರೆ ಉಳಿದಿರೋದು ನಮಗೆ ಒಳಗಡೆ ಇರುವಂಥ ಕೋನ, ಇದು 40 ಆಯಿತು. ಹಾಗಿದ್ರೆ ಇದು ಈಗ ಕೋನ ವಾಯ್ ಬೇಕಲ್ವಾ ನಮಗೆ? ನೋಡ್ರಿ, ಶೃಂಗಾಭಿಮುಖ ಕೋನ ಅಂತ ಕರಿತೀವಿ, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಇದು 40 ಆದರೆ ಇದು ಕೂಡ 40. ಓಕೆನಾ? ಪ್ರಾಪರ್ಟಿ. ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ ಓ ಬಿಂದು ಬಿ ಮತ್ತು ಸಿಗಳ ಬಿಂದುಗಳಿಂದ ಸಮದೂರದಲ್ಲಿದೆ. ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ಡೈಗ್ರಾಮನ್ನು ಗಮನಿಸ್ರಿ. ಎಕ್ಸ್ ಬೆಲೆ ಅಂದರೆ ಇಲ್ಲಿದೆಲ್ಲ ಈ ಎಕ್ಸ್ನಲ್ಲೇ ಕಂಡು ಹಿಡ್ಕೋಬೇಕು ನಾವು. ಈ ಕ್ವಶನಲ್ಲಿರುವಂಥ ಎಕ್ಸ್ನ ಕಂಡು ಹಿಡ್ಕೋಬೇಕು, ಸರಿನಾ? ಬಟ್ ಈಗ ಚಿತ್ರ ನೋಡ್ತಾ ಹೋಗ್ರಿ. ಈ ಕೋನಕ್ಕೆ ಸಮ ಇದ್ದಂಗೆ, ಓಕೆನಾ? ಈ ಬಾಹುಗೆ ಸಮ ಇದ್ದಂಗೆ. ಮತ್ತು ಇದೊಂದು ಕಾಮನ್ ಅಂದರೆ ಉಭಯ ಸಾಮಾನ್ಯ ಬಾಹು ಆಯಿತು. ಹಾಗಿದ್ರೆ ಇವೆರಡೂ ಕೂಡ ಸಮನಾಗಿರ್ತವೆ, ಈ ಕಡೆದ್ದು. ಹಾಗಿದ್ರೆ ಈ ಎರಡು ತ್ರಿಭುಜಗಳು ಯಾವ್ಯಾವ ಹೇಳ್ರಿ? ಎ ಓ ಸಿ ತ್ರಿಭುಜ ಮತ್ತೆ ತ್ರಿಭುಜ ಎ ಬಿ ಓ ಎರಡು ಏನಂದಂಗೆ ಅಂದರೆ ಸರ್ವಸಮ ಇದ್ದಂಗೆ. ಹೌದಲ್ವಾ? ಎ ಓ ಸಿ ಎ ಬಿ ಓ. ಹಾಗಿದ್ರೆ ಸರ್ವಸಮ ಇದ್ರೆ ಕೋನಗಳು ಕೂಡ ಸಮನಾಗಿರ್ತವೆ. ಕೋನಗಳು ಸಮ ಇದಾವಂದ್ರೆ ಈ ಎರಡೂ ಕೋನಗಳು ಕೂಡ ಪರಸ್ಪರ ಸಮ ಇರ್ತವೆ. ಹಾಗಿದ್ರೆ 2x ಪ್ಲಸ್ 24 ಇಸ್ ಈಕ್ವಲ್ ಟು 30 ಅನ್ನಂಗೆ 2x ಇಸ್ ಈಕ್ವಲ್ ಟು 30 ಮೈನಸ್ 24. 2x ಇಸ್ ಈಕ್ವಲ್ ಟು 30 ಮೈನಸ್ 24 ಅಂದರೆ 6 ಬಂತು. x ಇಸ್ ಈಕ್ವಲ್ ಟು 3 ಬಂತು. ನೋಡ್ರಿ, ಸಿಂಪಲ್, ಸರ್ವಸಮ, ಕಾಂಗ್ರುಯೆನ್ಸಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ತ್ರಿಭುಜದ ಒಂದು ಕೋನದ ಅಳತೆಯು ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮವಾದರೆ ಆ ತ್ರಿಭುಜ ಯಾವುದು? ನೋಡ್ರಿ, ಒಂದು ತ್ರಿಭುಜ ತಗೊಳ್ತೀನಿ. ಈ ಒಂದು ತ್ರಿಭುಜದಲ್ಲಿ ಒಂದು ಕೋನದ ಅಳತೆ, ಈ ಒಂದು ಕೋನದ ಅಳತೆ ಈ ಉಳಿದಿದ್ದೆರಡಕ್ಕೂ ಸಮ ಆಗ್ಬೇಕಂತೆ. ಉಳಿದಿರ್ತಾವಲ್ಲ, ಇದೊಂದು ಕೋನ ಸೇರಿಸಿದ್ರೆ ನಮಗೆ ಈ ಕೋನಕ್ಕೆ ಸಮ ಆಗಬೇಕು. ಹಾಗಿದ್ರೆ ಅದು ಯಾವ ತ್ರಿಭುಜ ಅಂತ ಕೇಳಿದ್ದಾರೆ. ಓಕೆನಾ? ನೋಡ್ರಿ, ಇಲ್ಲಿ ಸಮದ್ವಿಬಾಹು ತ್ರಿಭುಜ ಆಗತ್ತಾ ನೋಡ್ಬೇಕು ಇವಾಗ. ಈಗ ನೋಡ್ರಿ, ಸುಮ್ಮನೆ ಹಾಗೆ ತಗೊಳ್ಳೋಣ. ಇದನ್ನ ನಾನು 50 ಅಂತ ತಗೊಳ್ತೀನಿ, ಇದನ್ನು ಕೂಡ 50 ಅಂತ ತಗೊಳ್ತೀನಿ. ಎರಡು ಸಮದ್ವಿಬಾಹು ತ್ರಿಭುಜ ಆಯ್ತಾ? ಹಾಗಿದ್ರೆ ಇದು 100 ಬರುತ್ತಾ? ಇವೆರಡನ್ನ ಸೇರಿಸಿದ್ರೆ ಆಗ್ಬೇಕು ತಾನೆ? ನೋಡ್ರಿ, ಹಂಗೇನಾದ್ರೂ ಬಂದ್ಬಿಟ್ರೆ ಇಲ್ಲಿ 50 50 100 100 100 200 ಆಯ್ತು. ಇದು ನಮ್ಮ ಪ್ರಾಪರ್ಟಿಗೆ ಸರಿ ಹೊಂದಲ್ಲ. ಈಗ ನಾವು 40 40 ತಗೊಂಡ್ರೆ 80 ಆಯ್ತು. ಇದು 80 ಬರುತ್ತಾ? ಇಲ್ಲ. ಬಟ್ ನೋಡ್ರಿ, ನಾ ಏನಾದರೂ ಇದನ್ನ 45 45 ತಗೊಂಡ್ಬಿಟ್ರೆ 90 ಆಯ್ತು. ಇದು 90 ಆಗುತ್ತಲ್ವಾ ಅವಾಗ? ಹಾಗಿದ್ರೆ 90 ಅಂತ ಬರ್ತಾ ಇದೆ ಅಂದ್ರೆ ಅದು ಎಂಥ ಕೋನ? ಲಂಬ ಕೋನ, ರೈಟ್ ಆ್ಯಂಗಲ್. ಸೊ ಹಾಗಿದ್ರೆ ಆ ತ್ರಿಭುಜ ಎಂಥ ತ್ರಿಭುಜ ಆಗುತ್ತೆ? ಲಂಬಕೋನ ತ್ರಿಭುಜ ಆಗುತ್ತೆ. ನೋಡ್ರಿ, ಲಂಬಕೋನ ತ್ರಿಭುಜದಲ್ಲಿ ಈ ರೀತಿ ಇದೆ ಅಂದ್ರೆ ಇದು 90 ಆದರೆ ಇದು 45 45 ಇರುತ್ತೆ. ಓನ್ಲಿ ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ಸಾಧ್ಯ. ಅರ್ಥ ಆಯ್ತಲ್ವಾ? ಸರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ 50 ಡಿಗ್ರಿ, ಕೋನ ಬಿ 70 ಡಿಗ್ರಿ, ಎಕ್ಸ್ ಇಸ್ ಈಕ್ವಲ್ ಟು 2y. ಓಕೆನಾ? ಎಕ್ಸ್ ಇಸ್ ಈಕ್ವಲ್ ಟು 2y ಆದರೆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳಿದಾನೆ. ಸರಿನಾ? ಓಕೆ, ಸೊ ಈಗ ನೋಡ್ರಿ, ಕೋನ ಎ 50 ಅಂತೆ, 50 ಡಿಗ್ರಿ, ಕೋನ ಬಿ 70 ಅಂತೆ, ಕ್ಲಿಯರಾ? ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 2y ಅಂತೆ. ಎಕ್ಸ್ ಇಸ್ ಈಕ್ವಲ್ ಟು 2y ಅಂದರೆ ಇದು ಎಕ್ಸ್ ಅಂತಲ್ಲೇ ನಾವು 2y ಅಂತ ಬರ್ಕೋಬೋದು. ಕ್ಲಿಯರಾ? ಸೊ ಈಗ ನೋಡ್ರಿ, ಎಕ್ಸ್ ಬೆಲೆ ಕಂಡು ಹಿಡಿ ಅಂದಿದ್ದಾರೆ. ಓಕೆ, ಕಂಡು ಹಿಡಿಯೋಣ. ಬಟ್ ಇಲ್ಲಿ ಸುಮ್ಮನೆ ನೋಡ್ರಿ, ಈಗ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಆದರೆ ಇದೆಷ್ಟು ಹೇಳ್ರಿ? 60 ಅಲ್ವಾ? ಯಾಕೆ 60 ಬಂತು? 70 ಪ್ಲಸ್ 50 120, 120. ಹಾಗಿದ್ರೆ ಇನ್ನೆಷ್ಟು ಬೇಕೋ 60. ಆ 60 ಇಲ್ಲಿ ಬರೆದಿದ್ದೀನಿ. ಕ್ಲಿಯರ್ ಅಲ್ವಾ? ಹಾಗಿದ್ರೆ ಇದು 60 ಆದರೆ ಇದು ಟೋಟಲ್ ಆಗಿ 180 ಇರುತ್ತೆ. ಬಟ್ ಎಕ್ಸ್ ಇಸ್ ಈಕ್ವಲ್ ಟು 2y ಅಂತ ಹೇಳಿದ್ದಾರೆ. ಹಾಗಿದ್ರೆ ನೋಡ್ರಿ, 60 ಡಿಗ್ರಿ ಪ್ಲಸ್ 2y
ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. 2y ಅಂತ ಯಾಕೆ ಬರ್ಕೊಂಡೆ? ಎಕ್ಸ್ ವ್ಯಾಲ್ಯೂ ಇದು, ಓಕೆನಾ. 60 ಡಿಗ್ರಿ ಪ್ಲಸ್ 2y ಪ್ಲಸ್ 1y 3y ಇಸ್ ಈಕ್ವಲ್ ಟು 180 ಡಿಗ್ರಿ. ಹಂಗಿದ್ರೆ 3y ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ. y ಇಸ್ ಈಕ್ವಲ್ ಟು 180ರಲ್ಲಿ 60 ಹೋದರೆ 120 ಬಂತು, ಡಿವೈಡೆಡ್ ಬೈ 3. 3 4 12 ಅಂದರೆ 40 ಡಿಗ್ರಿ ಬಂತು. y ಬೆಲೆ ಎಷ್ಟು ಬಂತು? 40 ಬಂತು. ಎಕ್ಸ್ ವ್ಯಾಲ್ಯೂ ಅಂದ್ರೆ ಏನು? 2y. ಹಾಗಿದ್ರೆ ಈಗ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 40, ಎಕ್ಸ್ ಇಸ್ ಈಕ್ವಲ್ ಟು 80 ಡಿಗ್ರಿ. 80 ಡಿಗ್ರಿ ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಏನು ಅಂತ ಕೇಳಿದ್ದಾರೆ, ಓಕೆನಾ. ಇದರ ಒಂದು ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದರೆ ನಾವು ಮತ್ತಷ್ಟು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಿಮ್ಮ ಪ್ರತಿಕ್ರಿಯೆ ಮೇರೆಗೆ ನಾವು ಮತ್ತಷ್ಟು ಕ್ವಶನ್ಸ್ಗಳನ್ನು ಬಿಡಿಸೋಣ. ಓಕೆ, ಸೊ ಎಷ್ಟು ಬರುತ್ತೆ ನೋಡ್ರಿ. ಇಲ್ಲಿ ಸೇಮ್ ಸಮದ್ವಿಬಾಹು ತ್ರಿಭುಜಗಳು ಆಗುತ್ತೆ, ಐಸೋಸೆಲೆಸ್ ಟ್ರಯಾಂಗಲ್ಸ್. ಓಕೆ ನೋಡ್ರಿ, ಕಮೆಂಟ್ ಮೂಲಕ ಆನ್ಸರ್ನ ತಿಳಿಸ್ರಿ. ಬರದೇ ಇದ್ರೆ ಮತ್ತೊಂದು ವಿಡಿಯೋದಲ್ಲಿ ಮಾಡುವಾಗ ಇದರ ಒಂದು ಆನ್ಸರನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡೋಣ. ನೆಕ್ಸ್ಟ್ 625 ರೇಸ್ ಟು -1/2 ರೇಸ್ ಟು -1/4 ರೇಸ್ ಟು 2 ಅಂತ ಇದೆ, ಓಕೆನಾ. ಸೊ ಹಿಂಗಿದೆ ಅಂತಂದರೆ ತುಂಬ ಈಸಿಯಾಗಿ ಬಿಡಿಸ್ಬೋದು. ಓಕೆ, ದೊಡ್ಡ ಲೆಕ್ಕ ಕಾಣುತ್ತೆ, ತುಂಬ ಈಸಿಯಾಗಿ ಬಿಡಿಸ್ಬೋದು. ಬಟ್ ಘಾತಾಂಕಗಳ ನಿಯಮಗಳು ಗೊತ್ತಿರಬೇಕು. ಎ ರೇಸ್ ಟು ಎಮ್ ರೇಸ್ ಟು ಎನ್ ಅಂತ ಇದೆ ಅಂದ್ಕೊಳ್ರಿ. ಇದನ್ನು ನಾವು ಎ ರೇಸ್ ಟು ಎಮ್ ಇಂಟು ಎನ್ ಅಂದರೆ ಘಾತಗಳನ್ನು ಗುಣಿಸ್ತೀವಿ. ಘಾತದ ಮೇಲೆ ಘಾತ ಬಂದರೆ ಅವೆರಡನ್ನ ಗುಣಿಸ್ತೀವಿ. ಹಾಗಿದ್ರೆ ಇಲ್ಲಿ 625 ಬೇಸ್ ಆಧಾರ ಸಂಖ್ಯೆ ಆದರೆ ಇದರ ಮೇಲ್ಗಡೆ ಇರುವಂಥ ಘಾತಗಳನ್ನೆಲ್ಲವನ್ನು ನಾವೇನು ಮಾಡಬೇಕು? ಇವಾಗ ಗುಣಿಸ್ಬೇಕು. -1/2 ಇಂಟು -1/4 ಇಂಟು 2 ಅಂದಂಗೆ ಇರಲ್ವಾ? ಹಂಗಿದ್ರೆ 625 ಅದರ ಮೇಲ್ಗಡೆ ಮೈನಸ್ ಇಂಟು ಮೈನಸ್, ಓಕೆ ಹೋಯ್ತದು, ಪ್ಲಸ್ ಆಗುತ್ತೆ. ಹಾಗಿದ್ರೆ 1 1 1 1 2 2 ಬಂತು, ಕೆಳಗಡೆ 8 ಬಂತು. ಯಾಕಂದ್ರೆ 4 2 8 ಬಂತು ನೋಡ್ರಿ, ಗುಣಾಕಾರ ಮಾಡಿರ್ಬೇಕಂದ್ರೆ. ಇವಾಗ 625 ನಾನು ಈಗ ನೋಡ್ರಿ ಕ್ಯಾನ್ಸಲ್ ಮಾಡ್ತೀನಿ. 2 1 2 4, ಹಾಗಿದ್ರೆ 1/4 ಬಂತು, ಓಕೆನಾ. 625 ಈ 1/4 ನಾನು ಯಾವ ರೀತಿ ಬರಿತೀನಿ ಅಂತಂದರೆ 1/2 ಇಂಟು 1/2 ಅಂತ ಬರ್ಕೊಳ್ತೀನಿ. ಕ್ಲಿಯರ್ ಅಲ್ವಾ? ಅಥವಾ ನೋಡ್ರಿ ಇದರ ಘಾತವನ್ನಾಗಿ ಅದನ್ನು ಬರ್ಕೊಳ್ತೀನಿ, ಎಲ್ಲ ಒಂದೇ. ಓಕೆ, ಹಾಗಿದ್ರೆ ಈಗ 1/2 ಅಂತಂದರೆ ರೂಟ್ ಇದ್ದಂಗೆ. ಹಾಗಿದ್ರೆ ರೂಟ್ 625 ಈಸ್ 25 ಪರ್ಫೆಕ್ಟ್ ವರ್ಗ, ಅದರ ಮೇಲ್ಗಡೆ 1/2, ಓಕೆನಾ. ಸೊ ಈಗ ಮತ್ತೆ ರೂಟ್ 25 ಇದ್ದಂಗೆ, ರೂಟ್ 25 ಅಂದರೆ ಬೆಲೆ ಎಷ್ಟು? 5 ಅಂದಂಗೆ. ಆನ್ಸರ್ ಈಸ್ 5. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಕ್ವಶನ್ 2 ರೇಸ್ ಟು ಎ ಇಂಟು 3 ರೇಸ್ ಟು ಬಿ ಇಂಟು 7 ರೇಸ್ ಟು ಸಿ ಇಸ್ ಈಕ್ವಲ್ ಟು 3 5 2 8 ಆದರೆ ಎ ಬಿ ಸಿಗಳ ಬೆಲೆ ಏನು ಅಂತ ಕೇಳಿದ್ದಾರೆ, ಓಕೆನಾ. ನೋಡ್ರಿ, ಘಾತಗಳ ಮೇಲೆ ಘಾತ ಅಥವಾ ಈ ಒಂದು ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಘಾತ ಇದೆ, ಓಕೆನಾ. ಏನು ಮಾಡಬೇಕು? ಫಸ್ಟಿಗೆ ಈ 3 5 2 8 ಇದೆ ಅಲ್ವಾ, ಇದನ್ನು ಏನು ಮಾಡಿರಿ ಅಂದರೆ ಅಪವರ್ತನದಿಂದ ಬಿಡಿಸ್ರಿ. ಅದು ಕೂಡ ಅವಿಭಾಜ್ಯ ಅಪವರ್ತನದಿಂದ ಬಿಡಿಸ್ರಿ. ಫಸ್ಟ್ ನಾನು 2 ತೊಗೊಳ್ತೀನಿ. 2 1 2, 1 ಉಳಿತು ಅಂದರೆ 15 ಆಯಿತು. 2 7 14, ಓಕೆನಾ. ಮತ್ತೆ 1 ಉಳಿಯುತ್ತೆ. 2 6 12, 2 4 8, 2 8 16, ಮತ್ತೆ 2 8 16, 2 2 4, 2 ತೊಗೊಳ್ತೀನಿ. 2 4 8, 2 4 8, 2 1 2, ಓಕೆನಾ. ಈಗ 441 ಬಂತು. ಈಗ ಬಿಡಿ ಸ್ಥಾನದಲ್ಲಿ 1 ಬಂದಿದೆ ಅಂದರೆ 2ರಿಂದ ಹೋಗಲ್ಲ, 3ರಿಂದ ತೊಗೊಳ್ತೀನಿ. 3 1 3, ಹೌದಲ್ವಾ? 14 ಆಯಿತು. 3 4 12, 2 ಉಳಿತು. 21 ಆಯಿತು. 3 7 21, ಮತ್ತೆ 3 ತೊಗೊಳ್ತೀನಿ. 3 4 12, 2 ಉಳಿತು. 3 9 27 ಆಯಿತು. ಈಗ 7 7 49, 7 1 7, ಹೌದಲ್ವಾ? ನೋಡ್ರಿ, 2 ಎಷ್ಟಿದ್ದಾವೆ? 2 ಎಷ್ಟಿದ್ದಾವೆ? 3 ಇದ್ದಾವೆ. ಇಂಟು 3 ಎಷ್ಟಿದ್ದಾವೆ? 2 ಇದ್ದಾವೆ. 7 2. ಹಾಗಿದ್ರೆ ಇದು ಎ, ಇದು ಬಿ, ಇದು ಸಿ. 3 2 2, 3 2 2 ಎಲ್ಲಿದೆ? ಲಾಸ್ಟ್ ಆಪ್ಷನ್ ನೋಡ್ರಿ, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್
ಕೊಟ್ಟಿರುವ ಚಿತ್ರದಲ್ಲಿ 2 ಟೈಮ್ಸ್ ಆಫ್ ಆ್ಯಂಗಲ್ PRQ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 2 ಟೈಮ್ಸ್ ಆಫ್ PRQ ಅಂದರೆ ಇದರ ಬೆಲೆ ಎಷ್ಟು ಅನ್ನಂಗೆ, ಅದು ಕೂಡ 2 ಟೈಮ್ಸ್ ಅಂತೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಈಗ ವೆರಿ ಈಸಿ. ಈಗ ಇದು ಸರಳ ರೇಖೆ ಅಂದರೆ 135, 180ರಲ್ಲಿ 135 ಕಳೆದು ಬಿಟ್ರೆ ಉಳಿದಿರೋದು ನಮಗೆ 45, ಹೌದಲ್ವಾ? ಅದೇ ರೀತಿ 110 ಅಂದರೆ 70 ಬಂತು. ಹಾಗಿದ್ರೆ ಇದೆಷ್ಟು ಬರುತ್ತೆ ಹೇಳ್ರಿ ನೋಡೋಣ. 70, 45, 115. ಇದರಲ್ಲಿ ಅಂದರೆ 180ರಲ್ಲಿ ಇದನ್ನು ಕಳೆದ್ಬಿಟ್ರೆ ನಮಗೆ ಬರೋದು 65. ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ಈ ಆ್ಯಂಗಲ್ 65 ಬಂತು. ಇದರ 2 ಟೈಮ್ಸ್ ಅಂತೆ. 2 ಟೈಮ್ಸ್ ಆಫ್ ದಿಸ್ ಒನ್ ಅಂದರೆ 65, 2 130. ಓಕೆ, ನೆಕ್ಸ್ಟ್ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ನ ಬೆಲೆ ಅಂದರೆ ಇಲ್ಲಿದೆ ಅಲ್ವಾ, ಈ ಕೆ ಆ್ಯಂಗಲ್ ಕೆ ಎಷ್ಟು ಅನ್ನಂಗೆ. ಓಕೆನಾ? ಸೊ ಈಗ ನಮ್ಗೆ ಗೊತ್ತು, ತುಂಬಾ ಸಿಂಪಲ್ಲಾಗಿ ಬಿಡಿಸೋಣ. ಏನಂದರೆ ಇದು 90, ಇದು 50, ಇದೆಷ್ಟು ಹೇಳ್ರಿ? 180 ಆಗಬೇಕು. 90, 50, 140 ಆದರೆ ಇದು 40 ಆಯಿತು. ಇವೆರಡು ಶೃಂಗಾಭಿಮುಖ ಕೋನಗಳು. ಓಕೆನಾ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಹಾಗಿದ್ರೆ ಇದು ಕೂಡ 40 ಬಂತು. ನೋಡ್ರಿ, 60, 40, 100 ಆಯಿತು. ಹಾಗಿದ್ರೆ ಇದೆಷ್ಟು? 80. ಸಿಂಪಲ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ AB ಸಮಾಂತರ CD ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಪ್ಯಾರಲಲ್ ಇದೆ ಅಂತೆ. EBಗೆ ಈ CD ಪ್ಯಾರಲಲ್ ಆಗಿದೆ. EBಗೆ ಪ್ಯಾರಲಲ್ ಆಗಿದೆ. ಓಕೆನಾ? ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆ, ಎಕ್ಸ್ ಅಂದರೆ ಟೋಟಲ್. ಓಕೆ, ಎಕ್ಸ್ ಬೆಲೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅನ್ನಂಗೆ ಟೋಟಲ್ ಆಗಿ. ಓಕೆನಾ? ಸೊ ಇವಾಗ ಒಂದಿಷ್ಟು ಪ್ರಾಪರ್ಟೀಸ್ಗಳನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಆನ್ಸರ್ಸ್ಗಳು ಸಿಗ್ತವೆ. ಏನಂದರೆ ನೋಡ್ರಿ, ಈ ಒಂದು ಏನು ಆಕೃತಿಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಸೊ ಇದನ್ನ ತೊಗೊಳ್ತೀನಿ ನೋಡ್ರಿ. ಓಕೆನಾ? ಇದನ್ನು ತೊಗೊಂಡ್ರೆ ಇದು ಎಷ್ಟು ಇರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಹಾಗಿದ್ರೆ ಇದು 45 ಬಂತು. ಈ ಕಡೆ ತೆಗಿತೀನಿ ನೋಡ್ರಿ ಬೇಕಂದರೆ. ಸೊ ಇದು ಎಷ್ಟಿದೆ ಅಂದರೆ 45 ಇದೆ. ಇದು ಕೂಡ 45 ಇರುತ್ತೆ. ಓಕೆನಾ? ಹಾಗಾದರೆ ಈ ಕೆಳಗಡೆ ಇದೆ ನೋಡ್ರಿ, ಮತ್ತೆ ಈಗ ಈ ರೀತಿ. ಹಾಗಿದ್ರೆ ಇದು 30 ಅಂದರೆ ಇದು 30. ಯಾಕಂದರೆ ಇದು ಯಾವ ಪ್ರಾಪರ್ಟಿ ಹೇಳ್ರಿ? ಪರ್ಯಾಯ ಕೋನಗಳದ್ದು. ಇದು ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಕ್ಲಿಯರ್ ಅಲ್ವಾ? ಸೊ ಅರ್ಥ ಆಯ್ತಾ? ಹಾಗಿದ್ರೆ ಇದು ಟೋಟಲ್ ಎಷ್ಟಾಯ್ತು ಇವಾಗ? 70 ಆಯಿತು. ಯಾವುದು? ಇದು 70 ಆಯಿತು. ಹಾಗಿದ್ರೆ ಒಂದು ವೃತ್ತ ಅಂದರೆ 360 ಇರುತ್ತೆ. ಒಂದು ವೃತ್ತ ಅಂದರೆ 360 ಇರುತ್ತೆ. ಇಷ್ಟು ಭಾಗ ನಮಗೆ 70 ಬಂದರೆ ಉಳಿದಿರೋದು ಇಷ್ಟು ಭಾಗ ಇದೆ. ಇದು ನಮಗೆ ಎಕ್ಸ್ ಇವಾಗ. ಹಾಗಿದ್ರೆ 360ರಲ್ಲಿ 70 ತೆಗೆದುಬಿಟ್ರೆ 0ಗೆ 0, 16ರಲ್ಲಿ 7 ಹೋದರೆ 9, 3ರಲ್ಲಿ 2, 3ರಲ್ಲಿ 1 ಹೋದರೆ 2. ಸೊ ಹಾಗಿದ್ರೆ 75 ಆಗುತ್ತಾ? 75 ಆಗುತ್ತಲ್ವಾ? ಒಂದೇ ನಿಮಿಷ, 75 ಆಗುತ್ತೆ. ಹಾಗಿದ್ರೆ ಇದು 75 ಆಯಿತು. 75ನ ಮೈನಸ್ ಮಾಡಬೇಕು. 10ರಲ್ಲಿ 5 ಹೋದರೆ 5. ನೆಕ್ಸ್ಟ್ 16ರಲ್ಲಿ 8 ಹೋದರೆ 8 ಆಗುತ್ತೆ. ಹಾಗಿದ್ರೆ 2. ಓಕೆ, 285 ಇಸ್ ದಿ ರೈಟ್ ಆನ್ಸರ್. ಇದು 45 + 30 ಅಂದರೆ 75 ಆಗುತ್ತೆ. 70 ಅಲ್ಲ, 75 ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸಿವೆ. ಓಕೆನಾ? ಛೇದಿಸಿವೆ ಅಂದರೆ ಕಟ್ ಮಾಡಿವೆ. ಕೋನ AOC ಪ್ಲಸ್ ಕೋನ BOE ಈಸ್ ಈಕ್ವಲ್ ಟು 70 ಡಿಗ್ರಿ ಮತ್ತು ಕೋನ BOD ಈಸ್ ಈಕ್ವಲ್ ಟು 40 ಆದಾಗ 2 ಟೈಮ್ಸ್ ಆಫ್ BOEನ ಬೆಲೆ ಏನು? 2 ಟೈಮ್ಸ್ ಆಫ್ BOE ಅಂದರೆ ಇಲ್ಲಿದೆ ನೋಡ್ರಿ, BOE ಇದ್ರ ಬೆಲೆ ಎಷ್ಟು? ಅದು ಕೂಡ 2 ಟೈಮ್ಸ್ ಅಂತೆ. 2 ಟೈಮ್ಸ್ ಆಫ್ BOE ಬೆಲೆ ಎಷ್ಟು? ಓಕೆನಾ? ಸೊ ಬರ್ಕೊಳ್ತಾ ಹೋಗೋಣ. ನೋಡ್ರಿ ಏನೇನಿದೆ. ಕೋನ AOC ಪ್ಲಸ್ BOE ಅಂತೆ. ಇದನ್ನ ಮತ್ತೆ ಇದನ್ನ ಸೇರಿಸಿದ್ರೆ 70 ಅಂತೆ. ಎರಡು ಸೇರಿಸಿದ್ರೆ 70, ಒಂದೊಂದಲ್ಲ, ಎರಡು ಸೇರಿಸಿದ್ರೆ 70. BOD 40 ಅಂತೆ. ಈ BOD 40. ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ನೋಡ್ರಿ, ಇವಾಗ ನಾವೇನು ಮಾಡೋಣ ಅಂದರೆ ವೆರಿ ಸಿಂಪಲ್ ಇದೆ ನೋಡ್ರಿ. 2 ಟೈಮ್ಸ್ ಆಫ್ ದಿಸ್ ಒನ್ ಬೇಕಲ್ಲ, 2 ಟೈಮ್ಸ್ ಆಫ್ ದಿಸ್ ಒನ್.
ಈಗ ಇದು ಈ ಕೋನಕ್ಕೆ ಸಮ, ಹೌದಲ್ವಾ? ಹಾಗಿದ್ರೆ ಇದು ಟೋಟಲ್ ಇದನ್ನ ಸೇರಿಸಿದ್ರೆ 70 ಇದೆ ಅಂದರೆ ಇದು 40 ಆಯಿತು. ಓಕೆನಾ? ಹಾಗಿದ್ರೆ BOE 30 ಆಯಿತು. ಯಾಕೆ? ಇದು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು 40 ಆದರೆ ಇದು 40 ಆಗುತ್ತೆ. ಇದು ಟೋಟಲ್ ಇವೆರಡು ಸೇರಿದ್ರೆ 70 ಇತ್ತು. ಹಾಗಿದ್ರೆ ಇದು 30 ಬಂತು. 2 ಟೈಮ್ಸ್ ಆಫ್ 30 ಈಸ್ 60 ಡಿಗ್ರಿ. ನೋಡ್ರಿ, ಯಾವುದೇ ಕ್ವಶನ್ಸ್ ಇರಲಿ, ಓಕೆನಾ, ಜಿಯೋಮೆಟ್ರಿ ಮೇಲೆ ಈಸಿಯಾಗಿ ಬಿಡಿಸ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, 250 ಪ್ಲಸ್ 250 ಪ್ಲಸ್ 250 ಪ್ಲಸ್ 250 ಅದರ ಸಂಕ್ಷಿಪ್ತ ರೂಪ ಏನು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಈಸಿಯಾಗಿ ಬಿಡಿಸ್ಬೋದು. ಏನು ಅಂತಂದರೆ, ಈಗ 2 ಟೈಮ್ಸ್ ಆಫ್ 50 250 ಅಂದರೆ ಪ್ಲಸ್ 250 ಪ್ಲಸ್ 250. ಸೊ ಈಗ ಎಷ್ಟು 250ಗಳಿದಾವೆ ನೋಡ್ರಿ? 4 250ಗಳಿದಾವೆ. ನಾನು ಇದನ್ನು 4ನ್ನು 2/2 ಇಂಟು 250 ಅಂತ ಬರ್ಕೊಳ್ತೀನಿ. 4ನ್ನು, ಓಕೆನಾ, 250 ಹಂಗೆ ಇಟ್ಟಿದ್ದೀನಿ. ಹಾಗಿದ್ರೆ ಎರಡು ಘಾತಗಳು ಎರಡು ಬೇಸ್ಗಳು ಸೇಮ್ ಆದವು, ಆಧಾರಗಳು ಸಮ ಆದರೆ ಮೇಲಿನ ಎರಡನ್ನು ನಾವು ಕೂಡಿಸ್ತೀವಿ, ಕಲ್ತಿದ್ದೀವಿ. a m ಇಂಟು a(n) ಅಂದರೆ a(m + n) ಅನ್ನಂಗೆ. ಹಾಗಿದ್ರೆ 2 ಪ್ಲಸ್ 50 ಅನ್ನಂಗೆ, 2 ಪ್ಲಸ್ 50 ಅಂದರೆ 252 ಅನ್ನಂಗೆ. ಅದು ನಮ್ಮ ಆನ್ಸರ್. ನೋಡ್ರಿ, ಈ ರೀತಿ ಬಿಡಿಸ್ಬೇಕು. ನೆಕ್ಸ್ಟ್, ಎರಡು ಸಂಖ್ಯೆಗಳ ಮೊತ್ತ 45 ಮತ್ತು ಅವುಗಳ ಅನುಪಾತ 7:8 ಆದರೆ ಅವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಮೊತ್ತ 45 ಅಂತೆ. ನೋಡ್ರಿ, ಎರಡು ಸಂಖ್ಯೆಗಳ ಮೊತ್ತ, ಯಾವುದೋ ಎರಡು ಸಂಖ್ಯೆಗಳನ್ನು ತಗೊಳ್ತೀನಿ, ಅವುಗಳ ಮೊತ್ತ 45 ಮತ್ತು ಅವುಗಳ ಅನುಪಾತ ಅಂದಿದ್ದಾನೆ x/y = 7/8 ಅಂತೆ. ಹಾಗಿದ್ರೆ ಅವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಅಂದರೆ ಎಕ್ಸ್ನು ಕಂಡು ಹಿಡಿಬೇಕು, ವಾಯ್ನು ಕಂಡು ಹಿಡಿಬೇಕು, ಅದರಲ್ಲಿ ಯಾವ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ಓಕೆ, ಸಿಂಪಲ್. ಈಗ ಇದನ್ನ ಇಕ್ವೇಷನ್ 1 ಅಂತ ಕರೀರಿ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀನಿ ನೋಡ್ರಿ. x = 7/8 ಇಂಟು y ಅಂತ ಬರ್ಕೊಳ್ತೀನಿ. ಇದನ್ನು 2 ಅಂತ ಕರ್ಕೊಳ್ರಿ. ಓಕೆನಾ? ಸೊ ಈಗ 2ನ್ನು 1ರಲ್ಲಿ ಆದೇಶ ಮಾಡಿ ಇದರಲ್ಲಿ ಹಾಕ್ರಿ. ಈಗ x ಬೆಲೆ ಏನು ಹೇಳ್ರಿ? x ಬೆಲೆ ಏನು ಇವಾಗ? 7/8 ಇಂಟು y ಅಂದರೆ 7y ಆಯಿತು, ಪ್ಲಸ್ y = 45 ಅಂದಂಗೆ. ಓಕೆನಾ? ಸೊ ಏನಿಲ್ಲದೆ ಇದ್ರೆ ಒಂದೇ ಇರುತ್ತೆ. ಸೊ ಹಾಗಾದರೆ ಒರೆ ಗುಣಾಕಾರ ಮಾಡ್ತೀರಿ. 8 1 8, ಕ್ಲಿಯರ್? 1 ಇಂಟು 7y ಅಂದರೆ 7y ಪ್ಲಸ್ 8 ಇಂಟು y ಅಂದರೆ 8y = 45. ಈಗ 7y ಪ್ಲಸ್ 8y = 15y. ಓಕೆನಾ? ಈ 8 ಈ ಕಡೆ ಹೋದರೆ 45 ಇಂಟು 8 ಆಗುತ್ತೆ. ಅಂಡರ್ಸ್ಟ್ಯಾಂಡ್? 15y ನೋಡ್ರಿ, 8 ಇಲ್ಲೇ 40, 8 4 32, 32 4 36. ಹಾಗಿದ್ರೆ 360 ಬಂತು. y = 360/15. 15 1 15 2 30. ಓಕೆನಾ? 6 ಉಳಿತು, 60 ಆಯಿತು. 15 4 60. ಹಾಗಿದ್ರೆ y ಬೆಲೆ ಎಷ್ಟು ಬಂತು ಹೇಳ್ರಿ? 24 ಬಂತು. y ಬೆಲೆ 24 ಬಂತು. ಇದರಲ್ಲಿ 1ರಲ್ಲಿ ಪುಟ್ ಮಾಡಿದ್ರೆ, ಇದರಲ್ಲಿ ನಾವು ಹಾಕಿದ್ರೆ ಇದು 24 ಅಂತೆ. ಹಾಗಿದ್ರೆ x ಎಷ್ಟು ಇರ್ಬೋದು ನೋಡ್ರಿ? 45ರಲ್ಲಿ 24 ಕಳೆದ್ರೆ ಉಳಿಯೋದು 21. x ಬೆಲೆ 21 ಅಲ್ವಾ? ಹಾಗಿದ್ರೆ ಯಾವ್ದು ದೊಡ್ಡ ಸಂಖ್ಯೆ? 24. ಅಂಡರ್ಸ್ಟ್ಯಾಂಡ್? ಸರಿ, ನೆಕ್ಸ್ಟ್ ಕ್ವಶನ್. ಮತ್ತೆ ಘಾತಾಂಕಗಳಿಗೆ ನಿಯಮಗಳಿಗೆ ಸಂಬಂಧಿಸಿದಂಥ ಕ್ವಶನ್ ಇದು. ನೋಡ್ರಿ, 2x + 2x + 2x = 192 ಅಂತ ಇದೆ. ಸೇಮ್ ನಾವು ಹಿಂದೆ ಮಾಡಿದ್ವಿ. 3 2xಗಳಿದ್ದಾವೆ = 192. ಓಕೆನಾ? 2x = 192/3. 2x = 3 ಅಂದರೆ 3 6 18. ಓಕೆನಾ? 1 ಉಳಿತು, 12 ಆಯಿತು, 3 4 12. ಹಾಗಿದ್ರೆ 64 ಬಂತು. 2x ಹಾಗಿದ್ರೆ ನೋಡ್ರಿ, 64ರ ಒಂದು ಅಪವರ್ತನ ಮಾಡ್ರಿ. 2 3 2 2 2 16 2 8 2 4 2 2 2 1. ಹಾಗಿದ್ರೆ 2 2 4 4 7 8 8 16 17 32 32 64. ಎಷ್ಟು ಎರಡುಗಳಿದಾವೆ? 3 3 6. ಹಾಗಿದ್ರೆ 2ರ ಘಾತ 6 ಇದಾವೆ. ಹಾಗಿದ್ರೆ x ಬೆಲೆ ಎಷ್ಟಕ್ಕೆ ಸಮ ಆಯಿತು? 6ಕ್ಕೆ ಸಮ ಆಯಿತು. ಅವುಗಳ ಬೇಸ್ಗಳು ಸಮ ಇದ್ದಾಗ ಘಾತಗಳು ಸಮ ಆಗುತ್ತೆ ಎರಡು ಬದಿಯಲ್ಲಿ.
ಎಕ್ಸ್ ಬೆಲೆ 6. ನೆಕ್ಸ್ಟ್ ನೋಡ್ರಿ. ಸೊ ಇದರ ಒಂದು ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆನಾ, ನೀವೇ ಪ್ರಾಕ್ಟೀಸ್ ಮಾಡಿರಿ, ಸೇಮ್ ಅದೇ ರೀತಿ ಇದೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ಗೆ ಯಾವ ಬೀಜೋಕ್ತಿ ಸೇರಿದರೆ ಮೊತ್ತ 2a ಸ್ಕ್ವೇರ್ ಪ್ಲಸ್ 4ab ಆಗುತ್ತದೆ? ನೋಡ್ರಿ, ಮೊದಲನೇದು ಒಂದು ಬೀಜೋಕ್ತಿ ಇದೆ, ಯಾವುದದು? ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಇದಕ್ಕೆ ಯಾವ ಬೀಜೋಕ್ತಿ, ಇಲ್ಲಿ ಒಂದು ಯಾವುದೋ ಬೀಜೋಕ್ತಿಯನ್ನು ಸೇರಿಸಿದ್ರೆ ಮೊತ್ತ 2a ಸ್ಕ್ವೇರ್ ಪ್ಲಸ್ 4ab ಆಗುತ್ತೆ ಅನ್ನಂಗೆ. ಹಾಗಿದ್ರೆ ಇದನ್ನು ನಾವು ಈ ಕಡೆ ತೊಗೊಂಡು ಬಂದರೆ ಇದನ್ನು ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಓಕೆನಾ. ಹಾಗಿದ್ರೆ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಇದು ಟೋಟಲ್ ಈ ಕಡೆ ಬಂದರೆ ಮೈನಸ್ ಆಫ್ 2a ಸ್ಕ್ವೇರ್ ಪ್ಲಸ್ 4ab. ಕ್ಲಿಯರ್ ಅಲ್ವಾ? ಸರಿ, ಒಂದು ನಿಮಿಷ, ಇದನ್ನೇ ಈ ಕಡೆ ತೊಗೊಂಡ್ಬಿಡೋಣ ಸುಮ್ಮನೆ. ಯಾವುದು? ಇದನ್ನೇ ಈ ಕಡೆ ತೊಗೊಂಡ್ಬಿಟ್ರೆ ಎಕ್ಸ್ ಉಳ್ಕೊಳತ್ತ. ಯಾಕಂದರೆ ಇದು ಈಗ ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಆಗಿಬಿಡುತ್ತೆ. ಸರಿನಾ? ಸೊ ಹಾಗೆ ಮಾಡೋದು ಬೇಡ. ಈಗ ನೋಡ್ರಿ, ಇದನ್ನೇ ಈ ಕಡೆ ತೊಗೊಂಡ್ಬಿಡ್ರಿ. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಪ್ಲಸ್ 4ab ಹಾಗೆ ಉಳ್ಕೊಳುತ್ತೆ. ನಾವು ಇದನ್ನು ಟೋಟಲ್ ಈ ಕಡೆ ತರ್ತಾ ಇದ್ದೀವಿ. ಇದನ್ನು ಟೋಟಲ್ ಈ ಕಡೆ ತರ್ತಾ ಇದ್ದೀವಿ ಅಂದರೆ ಮೈನಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಪ್ಲಸ್ 4ab ಮೈನಸ್ ಆಫ್ ಎ ಸ್ಕ್ವೇರ್ ಮೈನಸ್ ಆಫ್ ಎ ಬಿ ಮೈನಸ್ ಆಫ್ ಬಿ ಸ್ಕ್ವೇರ್. ನೋಡ್ರಿ, ಕ್ಯಾನ್ಸಲ್ ಆಗೋ ಟರ್ಮ್ಸ್ 2a ಸ್ಕ್ವೇರ್ 1a ಸ್ಕ್ವೇರ್, ಎ ಸ್ಕ್ವೇರ್ ಬಂತು. 4ab ಮೈನಸ್ 1ab ಅಂದರೆ ಪ್ಲಸ್ 3ab ಬಂತು. ಪ್ಲಸ್ ಪ್ಲಸ್ ಅಲ್ಲ, ಮೈನಸ್ ಇಲ್ಲಿ ಮೈನಸ್ ಇದೆ, ಮೈನಸ್ ಬಿ ಸ್ಕ್ವೇರ್ ಒಂದೇ ಟರ್ಮ್ ಉಳ್ಕೊಳ್ಳುತ್ತೆ. ನೋಡ್ರಿ, ಆಪ್ಷನಲ್ಲಿ ಇದೇನಾ? ಎ ಸ್ಕ್ವೇರ್ ಪ್ಲಸ್ 3ab ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ಇದು ನಿಯರ್ ಆಗುತ್ತೆ ಆನ್ಸರ್. ಓಕೆನಾ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ಬೋದು, 3 ಅಂತ ಆಗಬೇಕು. ಓಕೆ, ಸೊ ನಾವು ಮಾಡಿರೋದಂತೂ ಕರೆಕ್ಟ್ ಇದೆ, ಬೇಕಂದರೆ ನೀವು ಮತ್ತೆ ಮಾಡಿ ನೋಡ್ಬೋದು. ಸರಿನಾ? ಕರೆಕ್ಟ್ ಇದೆ ಅಲ್ವಾ? ಸರಿಯಾಗಿದೆ. ಆಪ್ಷನಲ್ಲಿ ಏನಾದರೂ ರಾಂಗ್ ಇರಬೇಕು. ಓಕೆನಾ. ಸರಿ, ಚೆಕ್ ಮಾಡಿರಿ, ಬೇಕಂದರೆ ಕಮೆಂಟ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಕೊಡೋಣ ಹಂಗೇನಾದರೂ ಇದ್ದರೆ. ಸರಿ, ನೆಕ್ಸ್ಟ್, ಒಂದು ಸಂಖ್ಯೆಯನ್ನು ಅದರ ಅರ್ಧದಷ್ಟಕ್ಕೆ ಕೂಡಿದಾಗ 27 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಇದೆ, ಅದರ ಅರ್ಧದಷ್ಟಕ್ಕೆ ಕೂಡಿದಾಗ ಅಂದರೆ ಅದರ ಅರ್ಧಕ್ಕೆ ಮತ್ತೆ ಕೂಡಿದಾಗ 27 ಆಗುತ್ತದೆ. ನೋಡ್ರಿ, ಒಂದು ಸಂಖ್ಯೆ ಇದೆ, ಅದನ್ನು ನಾನು ಎಕ್ಸ್ ಅಂತ ತೊಗೊಳ್ತೀನಿ. ಇದರ ಅರ್ಧದಷ್ಟಕ್ಕೆ ಕೂಡಿದಾಗ 27 ಆಗುತ್ತೆ. ನೋಡ್ರಿ, ಅರ್ಥ ಆಯ್ತಾ? ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ಅದರ ಅರ್ಧಕ್ಕೆ ಅದನ್ನು ಕೂಡಿಸಿದಾಗ 27 ಆಗುತ್ತೆ. ಹಾಗಿದ್ರೆ ಆ ಸಂಖ್ಯೆ ಯಾವುದು ಅಂದರೆ ಎಕ್ಸ್ ಯಾವುದು ಅನ್ನಂಗೆ. ತುಂಬ ಈಸಿ. ಸೊ ಹಾಗಿದ್ರೆ ಏನು ಇಲ್ಲದಿದ್ರೆ 1 ಆಗುತ್ತೆ. ಕಲ್ತಿದ್ದೀವಿ ನಾವು 2 1 2 ಒರೆ ಗುಣಾಕಾರ ಮಾಡೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್. 2 ಇಂಟು ಎಕ್ಸ್ ಈಸ್ 2x ಪ್ಲಸ್ 1 ಇಂಟು ಎಕ್ಸ್ ಈಸ್ 1x ಈಸ್ ಈಕ್ವಲ್ ಟು 27. 2x ಪ್ಲಸ್ 1x ಈಸ್ 3x ಈಸ್ ಈಕ್ವಲ್ ಟು 27 2 54. ಎಕ್ಸ್ ಈಸ್ ಈಕ್ವಲ್ ಟು 54/3. ಹಾಗಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 3 1 3, 2 ಉಳಿತು, 3 8 24. ಹಾಗಿದ್ರೆ ಎಕ್ಸ್ ಬೆಲೆ 18. ಓಕೆ, ಸರಿ. ನೆಕ್ಸ್ಟ್, ಎಕ್ಸ್ ಪ್ಲಸ್ 0.7x ಹೋಲ್ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 0.85 ಆದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸರಿ, ಸೊ ನೋಡ್ರಿ, ಇವಾಗ ಅಂದರೆ ಸಿಂಪ್ಲಿಫೈ ಮಾಡೋದು ಅಂತ ಏನಿಲ್ಲ ಅದರಲ್ಲಿ. ಎಕ್ಸ್ ಪ್ಲಸ್ 0.7x ಅಪಾನ್ 2 ಈಸ್ ಈಕ್ವಲ್ ಟು 0.85 ಅಂತೆ. ಹಿಂಗಿದೆ ಕ್ವಶನ್. ಈಗ ನೋಡ್ರಿ, ಇಲ್ಲಿ 1x ಇದ್ದಂಗೆ, ಹಾಗಿದ್ರೆ 1xಗೆ 0.7x ಕೂಡಿಸಿದ್ರೆ 1.7x ಅಂದಂಗೆ. ಕರೆಕ್ಟ್ ಅಲ್ವಾ? 1 ಪ್ಲಸ್ 0.7 ಅಂದರೆ 7 ಪಾಯಿಂಟು 1.7x ಆಯಿತು. ಕ್ಲಿಯರಾ? ಈ 2 ಇದೆ ಅಲ್ವಾ, ಈ 2ನ್ನು ನಾನು ಈ ಕಡೆ ತೊಗೊಳ್ತೀನಿ. ಹಾಗಿದ್ರೆ 0.85 ಇಂಟು 2 ಆಯಿತು ಈಸ್ ಈಕ್ವಲ್ ಟು 1.7x ಈಸ್ ಈಕ್ವಲ್ ಟು, ಈಗ ನೋಡ್ರಿ, 0.85 ಇಂಟು 2, 2 5 10, 2 8 16 1 17
ಪಾಯಿಂಟ್ ಓಕೆ, ಪಾಯಿಂಟ್ ಎರಡು ಸೊನ್ನೆಲೆ ಸೊನ್ನೆ ಅಂದರೆ ಒಂದು ಉಳಿತು, 1.70 ಬಂತು, ಅಂದರೆ 1.7 ಬಂತು. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1.7 ಅಪಾನ್ 1.7 ಅಂದರೆ ಇವೆರಡು ಕ್ಯಾನ್ಸಲ್ ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1. ಈಸಿ ಇದೆ ನೋಡ್ರಿ. 3/4 ಇಂಟು ಬ್ರಾಕೆಟ್ ಆಫ್ m-1 ಇಸ್ ಈಕ್ವಲ್ ಟು m-3 ಆದರೆ ಎಮ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆನಾ? ಈಗ 3/4 ಇಂಟು m-1 ಇಸ್ ಈಕ್ವಲ್ ಟು m-3. ಹಾಗಾದರೆ ಎಮ್ ಬೆಲೆ ಏನು? ಓಕೆನಾ? ಈಸಿ ಇದೆ. ಫಸ್ಟಿಗೆ ಏನು ಮಾಡಿರಿ ಅಂದರೆ ಈ 3 ಮಲ್ಟಿಪ್ಲೈ ಮಾಡಿರಿ. 3m ಮೈನಸ್ ಈ 3 ಅಂದರೆ 3 ಬಂತು. ಈ 4 ಈ ಕಡೆ ತೊಗೊಂಡ್ಬರ್ತೀನಿ. 4 ಇಂಟು ಬ್ರಾಕೆಟ್ ಆಫ್ m-3 ಆಯಿತು. 3m-3 ಇಸ್ ಈಕ್ವಲ್ ಟು 4m-12 ಆಗುತ್ತೆ. ಯಾಕೆ 4ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಎಮ್ ಒಂದು ಕಡೆ ಮಾಡಿರಿ, ಚರಾಕ್ಷರ ಒಂದು ಕಡೆ ಮಾಡಿರಿ, ಸಂಖ್ಯೆ ಒಂದು ಕಡೆ ಮಾಡಿರಿ. 4m ಹಾಗೆ ಇಡ್ತೀನಿ. ಈ 3m ಈ ಕಡೆ ಬಂದರೆ -3m ಆಯಿತು. -3 ಹಾಗೆ ಇಡ್ತೀನಿ. -12 ಈ ಕಡೆ ಬಂದರೆ +12 ಆಯಿತು. ಹಾಗಿದ್ರೆ 12ರಲ್ಲಿ 3 ಹೋದರೆ 9, 4ರಲ್ಲಿ 3m ಹೋದರೆ 1m ಉಳಿತು. ಹಾಗಿದ್ರೆ m ಬೆಲೆ 9. ನೆಕ್ಸ್ಟ್ ನೋಡ್ರಿ, ವಯಸ್ಸಿಗೆ ಸಂಬಂಧಿಸಿದಂಥ ಕ್ವಶನ್ ಇದು. ರಾಜು ಮತ್ತು ರವಿಯ ವಯಸ್ಸಿನ ಅನುಪಾತ 4:5 ಆಗಿದೆ. 8 ವರ್ಷದ ನಂತರ ಅವರ ವಯಸ್ಸಿನ ಅನುಪಾತ 5:6 ಆದರೆ ರಾಜುವಿನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ನೋಡ್ರಿ, ರಾಜು ಮತ್ತು ರವಿಯ ವಯಸ್ಸಿನ ಅನುಪಾತ ಎಷ್ಟಿದೆ? 4:5 ಇದೆ. ಓಕೆನಾ? ಸರಿನಾ? 8 ವರ್ಷದ ನಂತರ ಅಂದಿದ್ದಾರೆ. 8 ವರ್ಷದ ನಂತರ ಅಂದಿದ್ದಾನೆ. ಹಾಗಿದ್ರೆ 8 ವರ್ಷದ ನಂತರ ಅಂದರೆ ಇದಕ್ಕೆ 8 ಕೂಡಿಸ್ಬೇಕು. ಓಕೆ, ಈಗ ಅನುಪಾತ ಹಿಂಗೆ ಕೂಡಿಸ್ತಾ ಇದೀವಿ ಅಂದರೆ ಇದನ್ನು ಎಕ್ಸ್ ಅಂತ ಬರ್ಕೊತೀವಿ. ಕ್ಲಿಯರ್ ಅಲ್ವಾ? ಅನುಪಾತ ಇದ್ದಿದ್ದನ್ನು ಎಕ್ಸ್ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. 4x + 8 ಅಪಾನ್ 5x + 8 ಆಯಿತು. ಹಾಗಾದರೆ 8 ವರ್ಷದ ನಂತರ ಅವ್ರ ವಯಸ್ಸಿನ ಅನುಪಾತ ಏನಾಗುತ್ತೆ? 5/6 ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? 4x ಅನ್ನೋದು ರಾಜುವಿನ ವಯಸ್ಸು, ರವಿಯ ವಯಸ್ಸೆಷ್ಟು? 5x ಅನ್ನೋದು. ಓಕೆನಾ? ಈಗ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 6 ಇಂಟು ಬ್ರಾಕೆಟ್ ಆಫ್ 4x + 8 ಈಸ್ ಈಕ್ವಲ್ ಟು 5 ಇಂಟು ಬ್ರಾಕೆಟ್ ಆಫ್ 5x + 8. ನೋಡ್ರಿ, 6×4 24x + 8×6 48 ಈಸ್ ಈಕ್ವಲ್ ಟು 5×5 25x + 5×8 40. ಎಕ್ಸ್ ಒಂದು ಕಡೆ ಮಾಡಿರಿ. 25x ಹಾಗೆ ಇಡ್ತೀನಿ. ಈ 24 ಈ ಕಡೆ ಬಂದರೆ -24 ಆಯಿತು. 48 ಹಾಗೆ ಇಡ್ತೀನಿ. ಈ ಕಡೆ -40 ಆಗುತ್ತೆ. ಹಾಗಿದ್ರೆ 8 ಬಂತು. 25ರಲ್ಲಿ 24x ಕಳೆದ್ಬಿಟ್ರೆ ಉಳಿದಿರೋದು 1x ಅಷ್ಟೇ. ಹಾಗಿದ್ರೆ x ಬೆಲೆ ಎಷ್ಟು ಬಂತು? 8 ಬಂತು. ರಾಜುವಿನ ಈಗಿನ ವಯಸ್ಸೆಷ್ಟು ಅಂತ ಹೇಳಿದ್ದಾರೆ. ರಾಜುವಿನ ವಯಸ್ಸು ಅಂದರೆ 4 × x ಅನ್ನಂಗೆ, 4 × 8 ಅನ್ನಂಗೆ, 8×4 32 ಅನ್ನಂಗೆ. ರವಿಯ ವಯಸ್ಸು ಕೇಳಿದರೆ 5x ಆಗ್ತಿತ್ತು. 5 × 8 ಅಂದರೆ 40. ಅಂಡರ್ಸ್ಟ್ಯಾಂಡ್? ಸರಿ. ನೆಕ್ಸ್ಟ್, x⁻1 + y⁻1 ಹೋಲ್ ರೇಸ್ ಟು -1 ಇದು ಯಾವುದಕ್ಕೆ ಸಮ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, x⁻1 + y⁻1 ಹೋಲ್ ರೇಸ್ ಟು -1 ಅಂತೆ ಕಲ್ತಿದ್ದೀವಿ. a⁻1 ಅಂದರೆ 1/a ಅನ್ನಂಗೆ. ಹಾಗಿದ್ರೆ x⁻1 ಅಂದರೆ 1/x ಅನ್ನಂಗೆ. ಸೇಮ್ ಇದು ಕೂಡ 1/y ಅನ್ನಂಗೆ. ⁻1. ಕ್ಲಿಯರಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. xy ಆಯಿತು, y + x ಆಯಿತು. ⁻1. ಹಾಗಿದ್ರೆ ಇದನ್ನು ಉಲ್ಟಾ ಮಾಡ್ತೀವಿ. xy ಅಪಾನ್ x + y. ಇದು ನಮ್ಮ ಆನ್ಸರ್. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಆಯ್ತಾ ಯಾವ ರೀತಿ ಮಾಡಿದೀವಿ ಅಂತ? ನೆಕ್ಸ್ಟ್ ಕ್ವಶನ್. ಆಯತದ ಉದ್ದ ಅದರ ಅಗಲದ 2ರಷ್ಟಕ್ಕಿಂತ 5 ಮೀಟರ್ ಕಡಿಮೆ ಇದೆ. ನೋಡ್ರಿ, ಒಂದು ಆಯತ ಇದೆ. ಆಯತದ ಉದ್ದ ಅದರ ಅಗಲದ 2ರಷ್ಟಕ್ಕಿಂತ 5 ಕಡಿಮೆ ಇದೆ. ನೋಡ್ರಿ, ಆಯತದ ಉದ್ದ ಅದರ ಅಗಲಕ್ಕಿಂತ ಅಂದರೆ ಫಸ್ಟ್ ಅಗಲ ಸಣ್ಣದು ಎಕ್ಸ್ ಅಂತ ತಗೊಳ್ರಿ. ಓಕೆನಾ? ಇದ್ರ ಉದ್ದ ಅಗಲಕ್ಕಿಂತ
ಅಗಲದ 2ರಷ್ಟು, ಅಂದರೆ ಅಗಲದ 2ರಷ್ಟಕ್ಕಿಂತ 5 ಕಡಿಮೆ ಇದೆ. ಈ ರೀತಿ ಬರ್ಕೊಳ್ತೀವಿ ನೋಡ್ರಿ, ಈ ರೀತಿ ಇದೆ. ಹಾಗಿದ್ರೆ ಆಯತದ ಸುತ್ತಳತೆ 62 ಮೀಟರ್ ಅಂತೆ. ಇದರ ಸುತ್ತಳತೆ ಎಷ್ಟು? 62. ಪೆರಿಮೀಟರ್ 62 ಬಂತು ನಮಗೆ. ಹಾಗಿದ್ರೆ ಅದರ ಅಗಲ ಎಷ್ಟು ಅಂತ ಹೇಳಿದ್ದಾರೆ. ಸೊ ಹೆಂಗೆ ಕಂಡು ಹಿಡಿಬೇಕಂದ್ರೆ, ಈಗ ಸುತ್ತಳತೆ ಸೂತ್ರ ಏನು? 2 ಟೈಮ್ಸ್ ಆಫ್ ಉದ್ದ ಪ್ಲಸ್ ಅಗಲ, ಇದು ನಮ್ಮ ಸೂತ್ರ, ಹೌದಲ್ವಾ? ಸೊ ಹಾಗಿದ್ರೆ ಉದ್ದ ಅಂದರೆ 2x - 5, ಹೌದಲ್ವಾ? ಪ್ಲಸ್ ಅಗಲ ಅಂದರೆ x. ನೋಡ್ರಿ, ಸುತ್ತಳತೆ ಎಷ್ಟು? 62. 2 ಇಂಟು 2xದಲ್ಲಿ ಮತ್ತೆ 1x ಅಂತೆ. ಹಾಗಿದ್ರೆ 3x - 5 ಆಯಿತು. ಈಗ 2ನ್ನು ಮಲ್ಟಿಪ್ಲೈ ಮಾಡೋಣ, ಓಕೆನಾ? ಅಥವಾ ಈ ಕಡೆ ತೊಗೊಂಡು ಬಂದುಬಿಡಿ, ಈಸಿ ಆಗುತ್ತೆ. 62/2 = 3x - 5. ಹಾಗಿದ್ರೆ 62/2 ಅಂದರೆ 2 1 2 3 1 6 2 1 2. ಹಾಗಿದ್ರೆ 31 = 3x - 5. ಈಗ 31, ಈ -5 ಈ ಕಡೆ ಬಂದರೆ +5 = 3x ಆಯಿತು. 31 + 5 36 = 3x ಆಯಿತು. ಹಾಗಿದ್ರೆ x = 36/3, ಅಂದರೆ 3 ಈ ಕಡೆ ಹೋಗುತ್ತೆ. ಸೊ 3 1 3 3 2 12. ಹಾಗಿದ್ರೆ x = 12 ಬಂತು. ಅಂಡರ್ಸ್ಟ್ಯಾಂಡ್? ಓಕೆನಾ? ಅಗಲನೇ ಕೇಳಿದ್ದಾರೆ, ಅಗಲ 12 ಮೀಟರ್. ಉದ್ದ ಕೇಳಿದ್ರೆ 12 × 2 - 5, 12 2 24 - 5, ಅಂದರೆ 24ರಲ್ಲಿ 5 ಹೋದರೆ 19. ಸೊ ಈ ರೀತಿ ಇರುತ್ತೆ, ಓಕೆನಾ? ನೆಕ್ಸ್ಟ್ ಕ್ವಶನ್, 18.2 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 11.8 ಅಪಾನ್ 6.4 ಅಂತ ಇದೆ. ಇದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಘಾತಾಂಕಗಳ ನಿಯಮಗಳನ್ನು ಈಸಿಯಾಗಿ ಬಿಡಿಸ್ಬೋದು. ಮತ್ತು ಇಲ್ಲಿ ನಮಗೆ ನಿತ್ಯ ಸಮೀಕರಣಗಳು ಕೂಡ ಬರಬೇಕು. ಇದು a² - b² ಇದ್ದಂಗಿದೆ ಮೇಲ್ಗಡೆದ್ದು. ಇದ್ರ ಫಾರ್ಮುಲಾ ಏನು? a + b × a - b. ಓಕೆನಾ? a + b ಅಂದರೆ ನೋಡ್ರಿ, 18.2 ಪ್ಲಸ್ 11.8 ಮತ್ತು a - b ಅಂದರೆ 18.2 - 11.8 ಅಪಾನ್ 6.4. ಕ್ಲಿಯರಾ? ಸೊ ಈಗ 18.2ಕ್ಕೆ 11.8 ಸೇರಿಸಬೇಕು. 18.2ಕ್ಕೆ 0.8 8 11 8 2 10 0.8 8 10 3 30 ಬಂತು ಟೋಟಲ್. ಓಕೆನಾ? ನೆಕ್ಸ್ಟು ಕಳಿಬೇಕಂತೆ. 18.2 ಮೈನಸ್ ಇದೆ, 11.8 ಅಂತೆ. 12ರಲ್ಲಿ 8 ಹೋದರೆ 4, ಪಾಯಿಂಟಿಗೆ 8ರಲ್ಲಿ 2 ಹೋದರೆ 6, ಅದರಲ್ಲಿ 1 0. ಹಾಗಿದ್ರೆ 6.4 ಬಂತು. ಕೆಳಗಡೆ 6.4 ಇದೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಉಳಿದಿರೋದು ಆನ್ಸರ್ 30. ಕ್ಲಿಯರಾ? ಸರಿ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ 30 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಓಕೆನಾ? ಸೊ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕ್ವಶನ್ಸ್ಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಆದಷ್ಟು ಏನು ಅಂತಂದರೆ ಜಿಯೋಮೆಟ್ರಿ ಪಾರ್ಟ್ ಜಾಸ್ತಿ ಇತ್ತು. ಓಕೆನಾ? ಯಾಕಂದರೆ ಅದು ಜಾಸ್ತಿ ಜನ ಕೇಳ್ತಾ ಇದ್ರು ಜಿಯೋಮೆಟ್ರಿ ಪ್ರಾಬ್ಲಮ್ಸನ್ನು ಜಾಸ್ತಿ ಬಿಡಿಸಿ ಅಂತ. ಸೊ ಹೀಗಾಗಿ ಅದೇ ಒಂದು ದೃಷ್ಟಿಕೋನದಲ್ಲಿ ನಾವು ಜಿಯೋಮೆಟ್ರಿ ಪಾರ್ಟನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ನೀವು ಹೇಳಿದಂತಹ ಚಾಪ್ಟರ್ಗಳನ್ನು ಅಥವಾ ಅದರ ಮೇಲೆ ಇರುವಂಥ ಕ್ವಶನ್ಸ್ಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೇವೆ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಕೂಡ ಈ ವಿಡಿಯೋದ ಕೆಳಗಡೆ ನೀಡಲಾಗಿರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗಿ ನಿಮಗೆ ಯಾವುದೇ ಸಂದೇಹಗಳಿದ್ದರೂ ಕೂಡ ಮೆಸೇಜನ್ನು ತಿಳಿಸ್ಬೋದು. ಸೊ ವಿಡಿಯೋವನ್ನು ನೋಡಿದಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.